ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣನವರ ನೇತೃತ್ವದಲ್ಲಿ ಕೊಡಗು ಗೌಡ ಸಮಾಜದ ವತಿಯಿಂದ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರನ್ನ ಭೇಟಿ ಮಾಡಿ ಸನ್ಮಾನಿಸಿ ಗೌರವಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ 6ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯವನ್ನ ಆರಂಭಿಸುವಂತೆ ಒತ್ತಾಯಿಸಿ ತಾಲೂಕು ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ನಾಪೋಕ್ಲು ಸಮೀಪದ ಯುವಕಪಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಪಾಲಿಬೆಟ್ಟ ಅನುಗ್ರಹ ಲಯನ್ಸ್ ಭವನದಲ್ಲಿ ವಾರ್ಷಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಮ್ಮತ್ತಿ ಪಾಲಿಬೆಟ್ಟ ಲಯನ್ಸ್ ಕ್ಲಬ್ಗೆ ಗವರ್ನರ್ ಕುಡ್ಪಿ ಅರವಿಂದ ಶೆಣೈ ವಾರ್ಷಿಕ ಭೇಟಿ ಸಮಾರಂಭದಲ್ಲಿ ಪಾಲ್ಗೊಂಡರು. ಪಾಲಿಬೆಟ್ಟ ಅನುಗ್ರಹ ಲಯನ್ಸ್ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಜಗತ್ತಿನ 210 ದೇಶಗಳಲ್ಲಿ ಸುಮಾರು 50,000 ಗ್ರಾಮಗಳಲ್ಲಿ ಕೆಲಸ ನಿರ್ವಹಿಸುತ್ತಿದೆ. 14 ಲಕ್ಷ ಸದಸ್ಯತ್ವದಲ್ಲಿ ಭಾರತದಲ್ಲಿ 3 ಲಕ್ಷ ಸದಸ್ಯತ್ವ ಹೊಂದಿದ್ದು, ಲಯನ್ಸ್ 317ಡಿ ಸಂಸ್ಥೆಗಳಲ್ಲಿ 4,500 ಸದಸ್ಯರಿದ್ದಾರೆ. ಜಿಲ್ಲೆಯಲ್ಲಿ 12 ಕ್ಲಬ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದರಲ್ಲಿ 50 ವರ್ಷಗಳು ಪೂರೈಸಿರುವ ಪಾಲಿಬೆಟ್ಟ ಲಯನ್ಸ್ ಕ್ಲಬ್ ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ, ಪರಿಸರ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಮಾದರಿ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಾಲಿಬೆಟ್ಟ ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿಎಸ್ ಸುಬ್ರಹ್ಮಣಿ ಮಾತನಾಡಿದರು. ಇದೇ ಸಂದರ್ಭ ಪಾಲಿಬೆಟ್ಟ ಹಾಗೂ ಅಮ್ಮತ್ತಿ ಲಯನ್ಸ್ ಕ್ಲಬ್ ವತಿಯಿಂದ ಜಿಲ್ಲಾ ಗವರ್ನರ್ ಕುಡ್ಪಿ ಅರವಿಂದ ಶೆಣೈ ಮತ್ತು ಮಮತಾ ಶೆಣೈ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ಗಳ ಪ್ರಾಂತ್ಯ ಅಧ್ಯಕ್ಷರಾದ ಡಾಕ್ಟರ್ ಕೋಟೇರ ಪಂಚಮ್ ತಿಮ್ಮಯ್ಯ, ಅಮ್ಮತ್ತಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಸ್ಎಸ್ ಪೂರ್ಣಚ್ಚ, ಕಾರ್ಯದರ್ಶಿ ಯುಟಿ ಕಾರ್ಯಪ್ಪ, ಖಜಾಂಚಿ ಕೋಡಿರ ದಿನೇಶ್, ಪಾಲಿಬೆಟ್ಟ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಸದಾ ಕುಶಾಲಪ್ಪ, ಖಜಾಂಚಿ ಜಿಜಿ ಭವಿಷ್ಯಕುಮಾರ್ ಸೇರಿದಂತೆ ಲಯನ್ಸ್ ಕ್ಲಬ್ನ ಹಲವಾರು ಪದಾಧಿಕಾರಿಗಳು ಪ್ರಮುಖರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ವಿರಾಜಪೇಟೆ ತಾಲೂಕಿನ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಕೊಡಗು ಗೌಡ ಸಮಾಜ ಮಡಿಕೇರಿ ಇವರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಅಜ್ಜಿಕುಟೀರ ಎಸ್ ಪೊನ್ನಣ್ಣರವರು ಹಾಗೂ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ತೀತೀರ ಧರ್ಮಜ ಉತ್ತಪ್ಪರವರ ಉಪಸ್ಥಿತಿಯಲ್ಲಿ ಕೊಡಗು ಅರೆಭಾಷೆ ಗೌಡ ಸಮುದಾಯದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನ ಹಾಗೂ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರನ್ನ ಬೆಂಗಳೂರಿನಲ್ಲಿ ಸನ್ಮಾನಿಸಿ ಗೌರವ ಅರ್ಪಣೆ ಮಾಡಲಾಯಿತು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಜರುಗಿದ ಅರೆಭಾಷೆ ಗೌಡ ಸಮುದಾಯದ ಸಮಾರಂಭದಲ್ಲಿ ನೀಡಿದ ಆಶ್ವಾಸನೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಅರೆಭಾಷೆ ಗೌಡ ಸಮುದಾಯದ ಸಂಸ್ಕೃತಿ, ಶೈಕ್ಷಣಿಕ ಮತ್ತು ಕ್ರೀಡಾ ಕೇಂದ್ರ ಸ್ಥಾಪನೆ ಉದ್ದೇಶಕ್ಕಾಗಿ ಮಡಿಕೇರಿ ತಾಲೂಕು ಮದೆ ಗ್ರಾಮದ ಕಾಟಕೇರಿ ಬಳಿ 6 ಎಕರೆ ಜಾಗ ಮಂಜೂರು ಮಾಡಲು ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿರುವುದನ್ನ ಇಲ್ಲಿ ಸ್ಮರಿಸಬಹುದು. ಅದಲ್ಲದೆ ದಶಕಗಳಿಂದ ಕೊಡಗಿನ ಜನತೆಯನ್ನ ಕಾಡುತ್ತಿದ್ದ ಅತ್ಯಂತ ಜಟಿಲವಾದ ಜಮಬಾಣೆ ಸಮಸ್ಯೆ ಪರಿಹಾರಕ್ಕಾಗಿ ಕರ್ನಾಟಕ ರಾಜ್ಯ ಕಂದಾಯ ಮಸೂದೆ 2025ರ ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆ ನೀಡುತ್ತಿರುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕಾವೇರಿ ನಿವಾಸದಲ್ಲಿ ಸನ್ಮಾನಿಸಲಾಯಿತು. ಅನುಮೋದನೆ ನೀಡಿರುವುದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕಾವೇರಿ ನಿವಾಸದಲ್ಲಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಂದಾಯ ಸಚಿವರನ್ನ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಗೌರವ ಅರ್ಪಣೆ ಸಲ್ಲಿಸಿ ಸಭೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಅರೆಭಾಷೆ ಗೌಡ ಸಮುದಾಯದ ಪ್ರಮುಖರಾದ ಕೊಲ್ಲೆದ ಗಿರೀಶ್, ಸೂರ್ತಲೆ ಸೋಮಣ್ಣ, ಪುಳಕಂಡ ಸಂದೀಪ್, ಕಾಳೆರಮ್ಮನ ನಂದ, ಪೊನ್ನಚ್ಚನ ಮಧು, ಕೊಂಬರನ ಪ್ರವೀಣ್, ನಂಗಾರು ನಾಣಯ್ಯ, ಪಾಣ್ತಲೆ ಪಳಂಗಪ್ಪ, ಕೈಕೇರ ಮನೋಹರ್, ಆಮೆ ಸೀತಾರಾಮ್, ಪೇರಿಯನ ಘನಶ್ಯಾಮ್, ಮೂಲೆ ಮಜಲು ಅಮಿತಾ, ಚೊಕ್ಕಾಡಿ ಪ್ರೇಮ ರಾಘವಯ್ಯ ಮೊದಲಾದ ಪ್ರಮುಖರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಸಿದ್ದಾಪುರ ಸಮೀಪದಲ್ಲಿ ಬಾಗಲಕೋಟೆ ನಿವಾಸಿ ವಾಹನ ಚಲಾಯಿಸುವ ಆಸೆಯಿಂದ ಟ್ರ್ಯಾಕ್ಟರ್ ಮಗುಚಿ ಬಿದ್ದು ದುರ್ಮರಣ ಹೊಂದಿದ್ದಾರೆ.
ವಾಹನ ಚಲಾಯಿಸುವ ಆಸೆಯಿಂದ ಟ್ರಾಕ್ಟರ್ ಚಲಾಯಿಸಿದ ಕಾರ್ಮಿಕ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಮುಗಿಸಿದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಹಿಲ್ ಎಸ್ಟೇಟ್ನಲ್ಲಿ ಸಂಭವಿಸಿದೆ. ಬಾಗಲಕೋಟೆ ನಿವಾಸಿ ಪ್ರವೀಣ್ 35 ವರ್ಷ ಮೃತ ದುರ್ದೈವಿ. ಎಸ್ಟೇಟ್ನಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಮುಂಜಾನೆ ಸಾಮಗ್ರಿಗಳನ್ನು ಒದಗಿಸಲು ಚಾಲಕನು ಇಲ್ಲದ ಸಂದರ್ಭ ವಾಹನ ಚಲಾಯಿಸುವ ಆಸೆಯಿಂದ ಟ್ರಾಕ್ಟರ್ ಚಲಾಯಿಸಿದ್ದು ಈ ದುರ್ಘಟನೆಗೆ ಕಾರಣವಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಮಹಜರು ನಡೆಸಿ ಸಂಬಂಧಿಕರ ಬಂದ ನಂತರ ಮರಣೋತ್ತರ ಪರೀಕ್ಷೆ ನಡೆಯಲಿದ್ದು ಮೃತದೇಹವನ್ನು ಮಡಿಕೇರಿ ಜಿಲ್ಲಾಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಜೈನಹಳ್ಳಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಉತ್ತಮವಾದ ವ್ಯಕ್ತಿತ್ವದಿಂದ ಬದುಕು ಸುಂದರವಾಗುತ್ತದೆ. ಮೌಲ್ಯಗಳನ್ನು ಕಲಿಯಲು ಮಹಾತ್ಮರ ಜೀವನ ಚರಿತ್ರೆಗಳನ್ನು ಓದುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಜೈನಹಳ್ಳಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಆಯೋಜಿಸಿದ ಶಾರದಾ ಪೂಜೆ ಹಾಗೂ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀ ಶಾರದಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ರಾಜಣ್ಣ, ಶಿಕ್ಷಕರಾದ ರವಿ ಶಿವಕುಮಾರ್, ಮಮತಾ, ಪವಿತ್ರ, ರೋಹಿತ್, ಗೋಪಿಕೃಷ್ಣ, ಸುಮಾ, ಪ್ರೇಮ, ಪಲ್ಲವಿ, ಗೋವಿಂದ, ಅಂಬಿಕಾ, ನಿಲಯ ಪಾಲಕ ಉಮೇಶ್, ಪೋಷಕರು ಸೇರಿದಂತೆ ಉಪಸ್ಥಿತರಿದ್ದರು. ಮಾರ್ಚ್ 18ರಿಂದ ನಿಮ್ಗೆಲ್ಲರಿಗೂ ಪರೀಕ್ಷೆ ಬರ್ತಾ ಇದೆ. ಪರೀಕ್ಷೆಯಲ್ಲಿ ಯಾರು ಕೂಡ ಪರೀಕ್ಷೆ ಬರ್ತಿದೆ ಅನ್ನೋ ಕ್ಷಣಕ್ಕೆ ಗಾಬರಿ ಆಗಬೇಡಿ. ಅತ್ಯಂತ ಸಂತೋಷದ ಸಂಭ್ರಮದ ದಿನ ಅನ್ನೋದು ತಿಳ್ಕೊಳ್ಳಿ. ನೀವು ಖಂಡಿತವಾಗೂ ನಾನಂತೂ ನನ್ನ ನಂಬಿಕೆ ಅಂತ ಹೇಳ್ತೀನಿ ನಿಮಗೆ. ಶಾಲೆಗಳಲ್ಲಿ ಎಲ್ಲರೂ ಕೂಡ ವಸತಿ ಶಾಲೆ ಆಗಿರೋದ್ರಿಂದ ಅಟೆಂಡೆನ್ಸ್ ಯಾರಿಗೂ ಕೊಡ್ತಾ ಇರಲ್ಲ. ಶಾಲೆಯಲ್ಲಿ ನಿಮ್ಮ ಇರುವಿಕೆ ವಾಸ್ತವವಾಗಿ ಇದ್ರೆ, ನೀವು ಇರೋ ಜಾಗದಲ್ಲಿ ಪಾಠ ಕೇಳಿದ್ರೆ ಖಚಿತವಾಗಿ ನೀವು ಓದ್ತಾ ಇದ್ರು ಕೂಡ ಪಾಸ್ ಆಗ್ತೀರ. ಆದ್ರೆ ಈಗ ಓದುವಂಥದ್ದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಓದಿ. ನಿಮ್ಮ ಆಹಾರ ಪದ್ಧತಿನಲ್ಲಿ ಯಾವುದೇ ತರದಲ್ಲಿ ಎಣ್ಣೆ ಪದಾರ್ಥಗಳು ಮತ್ತೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥ ಪದಾರ್ಥಗಳನ್ನ ಆಹಾರ ಸೇವನೆಯನ್ನ ಮಾಡಿದೆ ಈ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ SSLC ಪರೀಕ್ಷೆ ಬರೀತಕ್ಕಂಥ 100% ಫಲಿತಾಂಶ ತಂದುಕೊಡುವ ದಿಕ್ಕಿನಲ್ಲಿ ನೀವೆಲ್ಲರ ಪ್ರಯತ್ನ ಇರಲಿ. ಆ ಭಗವಂತನ ಕೃಪೆಯಿಂದ ನನಗೂ ಖಂಡಿತವಾಗಿ ಅನ್ಸುತ್ತೆ ಈ ನಮ್ಮ ಅಂಬೇಡ್ಕರ್ ವಸತಿ ಶಾಲೆ ಜೈನಹಳ್ಳಿಯಲ್ಲಿ ಈ ಸಾರಿ 100% ಫಲಿತಾಂಶದೊಂದಿಗೆ ಅತ್ಯುತ್ತಮ ಅಂಕಗಳನ್ನು ಕೂಡ ನೀವು ಕಳಿಸ್ಕೊಂಡು ನಾನು ಮೇ ತಿಂಗಳಿನಲ್ಲಿ ಮಾಡ್ತಕ್ಕಂಥ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಕ್ಕೆ ಈ ಶಾಲೆಯಲ್ಲಿರುವ ಎಲ್ಲ ಮಕ್ಕಳು ಕೂಡ ಭಾಜನರಾಗಲಿ ಅಂತ ನಾನು ಸದಾಶಯದೊಂದಿಗೆ ನಿಮಗೆ ಶುಭಾಶಯಗಳನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲ ಸಮೀಪದ ಯುವಕಪಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಹಾಗೂ ಕ್ರೀಡೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಯವಕಪಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಮತ್ತು ಕ್ರೀಡೋತ್ಸವ ಸಮಾರಂಭ ಸಡಗರ ಸಂಭ್ರಮದಿಂದ ಜರುಗಿತು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಕುಶಲಪ್ಪರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭವನ್ನು ಕ್ರೀಡಾ ಜ್ಯೋತಿ ಬೆಳಗಿಸುವುದರ ಮೂಲಕ ಸಂಭ್ರಮಿಸಲಾಯಿತು. ನಂತರ ವಿದ್ಯಾರ್ಥಿಯರಿಗೆ ವಿವಿಧ ರೀತಿಯ ಆಟೋಟ, ಪೋಷಕರು ಗ್ರಾಮಸ್ಥರಿಗೆ ವಾಲಿಬಾಲ್, ಹಗ್ಗಜಗ್ಗಾಟ ಹಾಗೂ ವಿವಿಧ ರೀತಿಯ ಮನೋರಂಜನಾ ಆಟಗಳನ್ನು ಏರ್ಪಡಿಸಿ ಬಹುಮಾನ ವಿತರಿಸಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ನಿವೃತ್ತ ಶಿಕ್ಷಕಿ ರೇಖಾ ಕುಮಾರಿ ಹಾಗೂ ನಿವೃತ್ತ ಶಿಕ್ಷಕಿ ಹಾಗೂ ಪ್ರಸ್ತುತ ಸ್ಥಳೀಯ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಈರಮ್ಮರವರು ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಅಡುಗೆಯವರಾದ ಕಾತ್ಯಾಯಿನಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀ ಭರತ್ ಚಂದ್ರ ದೇವಯ್ಯ, ಶಾಲೆಯ ಮಾಜಿ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀ ತಮ್ಮಯ್ಯ, ಎಸ್ಟಿಎಂಸಿ ಉಪಾಧ್ಯಕ್ಷ ಶ್ರೀಮತಿ ಮೀನಾ, ಯವಕಪಾಡಿ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಪೊನ್ನು, ನಿವೃತ್ತ ಅಂಗನವಾಡಿ ಸಹಾಯಕಿ ಶಾಂತಿ ಕೆಕೆ, ಹಿರಿಯ ಜನಪದ ಕಲಾವಿದೆ ಕುಡಿಯರ ದೇವಕಿ, ಧನು ಸುಬ್ರಹ್ಮಣಿ, ಕಾರ್ಯಪ್ಪ ಸುಂದರ, ದೇವಯ್ಯ ಉಪಸ್ಥಿತರಿದ್ದರು. ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. Hey!
ಕೆಲ್ಸ ಮಾಡು ಬೇಡ ತಲೆ ಕೆರಿತಾ ಕಷ್ಟ ಮನುಷ್ಯ ಬರುತ್ತೇನೆ ಮರದ್ ಬರುತ್ತಾ ಒಂದು ತಾಳಿ ಗ್ಯಾಸ್ ಬಲೂನು ಮೇಲೆ ಒಬ್ಬ ಕುಂತೋ ನೋಡು ಹಿಡ್ಕೊಂಡು ಬಿಂದು ಕಷ್ಟ ಮಾಡು ಅದನ್ ಶಿವಾನೆ ಎಷ್ಟೇ ಇದ್ರು ಕಡೆ ಶವಾನೆ ಎಲ್ರು ಹಾಲು ಇದ್ದ ಕಾಲಾನೆ ಹಿಂದೆ ಒಬ್ಬ ಬಂದಂಗೆ ಪುಣ್ಯ ಬರಿಸ ಪೊರ್ಲುದ ನಂಬಿಕೆ ಹಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ಮಧುರ ಸೂರ್ಯ ಕಿರಣಕ್ಕೆ ಒಂದು ಹರಳಿದೆ ಪರಿಮಳ ನಮಗೆ ಇದು ನಿಮ್ಮಯ ಗಮನ ತಂದಿದೆ ಪುಳಕ ನಿಮ್ಮಯ ಗಮನ ತಂದಿದೆ ಪುಳಕ ಕೋರದೆ ಸ್ವಾಗತ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದಲ್ಲಿ 6ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯವನ್ನ ಆರಂಭಿಸಬೇಕೆಂದು ಒತ್ತಾಯಿಸಿ ತಾಲೂಕು ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ 6ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯವನ್ನು ಆರಂಭಿಸಬೇಕೆಂದು ಒತ್ತಾಯಿಸಿ ಕೆಆರ್ಪೇಟೆ ತಾಲೂಕು ವಕೀಲರ ಸಂಘದ ನೇತೃತ್ವದಲ್ಲಿ ನೂರಾರು ವಕೀಲರು ಇಂದು ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಅನಿವಾರ್ಯವಾಗಿ ಚಳುವಳಿ ದಾರಿ ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಹೇಳಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ವಕೀಲರ ಸಮಸ್ಯೆಗಳನ್ನು ಆಲಿಸಿದ ಶಾಸಕರ ಸೌಜನ್ಯಕ್ಕೆ ವಕೀಲರ ಸಂಘದ ಪದಾಧಿಕಾರಿಗಳು ಅಭಿನಂದಿಸಿ ಶಾಸಕರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎನ್ಆರ್ ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ಸಾದುಗೋನಹಳ್ಳಿ ಮಂಜೇಗೌಡ, ಹಿರಿಯ ವಕೀಲರಾದ ರಾಜನಹಳ್ಳಿ ರಾಜೇಗೌಡ, ಬಿಎಲ್ ದೇವರಾಜು, ಎಸ್ಸಿ ವಿಜಯಕುಮಾರ್, ಜಿಆರ್ ಅನಂತರಾಮಯ್ಯ, ಪ್ರಸನ್ನ ಕುಮಾರ್, ಎಚ್ ರವಿ, ಬಂಡಿಹೊಳೆ ಗಣೇಶ್, ಧನಂಜಯ್ ಕುಮಾರ್, ಎಂಎಲ್ ಸುರೇಶ್, ಕೆಎನ್ ಪಾಂಡು ಸೇರಿದಂತೆ ನೂರಾರು ವಕೀಲರು ಉಪಸ್ಥಿತರಿದ್ದರು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? 6ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಬೇಕೇ ಬೇಕು, ಬೇಕೇ ಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಕೀಲರ ಸಂಘದಿಂದ ಮುಷ್ಕರವನ್ನ ನಾವು ನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ವಿ. ಈ ಒಂದು ಮುಷ್ಕರದಲ್ಲಿ ನಮಗೆ ನೈತಿಕ ಬೆಂಬಲವನ್ನು ನೀಡಲಿಕ್ಕೆ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದಂತಹ ಎಚ್.ಟಿ. ಮಂಜಣ್ಣ ಅವರು ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ಒಂದು ಮುಷ್ಕರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ವಕೀಲ ಮಿತ್ರರೇ, ಈ ದಿನ ನಾವು ಮಾನ್ಯ ಶಾಸಕರಲ್ಲಿ ಮನವಿ ಮಾಡೋದೇನಪ್ಪಾ ಅಂದ್ರೆ, ನಾವು ಯಾವ ಉದ್ದೇಶಕ್ಕೆ ಈ ಮುಷ್ಕರನ ಮಾಡ್ಕೊಂಡಿದ್ದೀವಿ ಅಂದ್ರೆ, ಈ ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲಿ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ಅಂದ್ರೆ ಘೋರ ಅಪರಾಧಗಳು ಏನಿದಾವೆ, ಅವು ಹೆಚ್ಚು ಪ್ರಕರಣಗಳು ನಮ್ಮ ನ್ಯಾಯಾಲಯದಲ್ಲೇ ಇರೋದು. ಆದ್ರಿಂದ ಏನ್ ಮಾಡ್ತದೆ ಹೈಕೋರ್ಟ್ ನಮಗೆ ಒಂದು 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯನ ಮಂಜೂರು ಮಾಡ್ಬೇಕು ಅಂತ ಮಾಡ್ತದೆ. 2021ನೇ ಇಸ್ವಿಲೇ ಮಂಜೂರು ಮಾಡಿದೆ. ಆದ್ರೆ ಅದು ಆರ್ಥಿಕ ಇಲಾಖೆಯಿಂದ ನಮಗೆ ಹಣಕಾಸು ಬಿಡುಗಡೆ ಆಗಿಲ್ಲ. ಈ ಬಗ್ಗೆ ನಾವು ಸುಮಾರು 16 ಬಾರಿ ಬೆಂಗಳೂರಿಗೆ ಸುತ್ತಿದೀವಿ. ತಾವು ಸಹ ಅದಕ್ಕೆ ಸಹಕಾರ ಮಾಡಿದಿರಿ. ಒಂದಿನ ನಮ್ ಜೊತೆನೂ ಬಂದಿದ್ದೀರಿ. ಆದ್ರೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದರಿಂದ ತಾವು ಏನಾದ್ರೂ ಮಾಡಿ ಸದನದಲ್ಲಿ ಧ್ವನಿ ಎತ್ತಬೇಕು. ಜೊತೆಗೆ ಈಗ ಬಜೆಟ್ ಅಲ್ಲಿ ಏನಾದ್ರೂ ಮಾಡಿ ಅದನ್ನ ಮಂಜೂರು ಮಾಡಿಕೊಟ್ರೆ ನಮ್ಗೆ ಬಹಳ ಅನುಕೂಲ ಆಯ್ತದೆ. ದಯಮಾಡಿ ಸಹಕರಿಸಬೇಕು ಅಂತ ತಮ್ಮನ್ನ ಕೇಳ್ಕೊತಾ ಇದೀವಿ. 6ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಂಜೂರಾಗೋಗಿದೆ.
ಮಂಜೂರು ಆಗೋ ಪ್ರಶ್ನೆ ಇಲ್ಲ. ಅದರ ಜೊತೆಗೆ ಆ ಮಾನ್ಯ 6ನೇ ಅಪರ ಮತ್ತು ಜಿಲ್ಲಾ ನ್ಯಾಯಾಲಯ ನಡೀಲಿಕ್ಕೆ ಶಾಶ್ವತವಾದಂಥ ಒಂದು ಕಟ್ಟಡನೂ ಕೂಡ ನಮ್ಮ ತಾಲೂಕಿನಲ್ಲಿ ಇದೆ. ನ್ಯಾಯಾಧೀಶರ ಆಯ್ಕೆ ಆಗುವುದು ಒಂದು ಕೆಲಸ, ಮತ್ತೊಂದು 6ನೇ ಸತ್ರ ನ್ಯಾಯಾಲಯದ ಕಾರ್ಯನಿರ್ವಹಿಸಕ್ಕೆ ಅವಶ್ಯಕವಾದಂಥ ನೌಕರರ ಸಿಬ್ಬಂದಿ ಇವೆಲ್ಲ ಒಟ್ಟಾರೆಯಾಗಿ 1 ಕೋಟಿ ಹಣದ ಅವಶ್ಯಕತೆ ಮಾತ್ರ ಇರ್ತಕ್ಕಂಥದ್ದು. 1 ಕೋಟಿ ಹಣವನ್ನು ರಾಜ್ಯ ಸರ್ಕಾರ ಮಂಜೂರು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ 6ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಇರ್ತಕ್ಕಂಥ ಕಾರ್ಯಕಾರಿ ಮಂಡಳಿಯವರು ಈಗಾಗಲೇ 11 ಸಲ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಮತ್ತು ಹಣಕಾಸು ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ರಿಕ್ವೆಸ್ಟನ್ನು ಕೂಡ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. 11 ಸಲ ಮನವಿಯನ್ನು ಕೊಟ್ಟಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ 1 ಕೋಟಿ ಹಣವನ್ನು ಮಂಜೂರು ಮಾಡದೆ ನಿರ್ಲಕ್ಷ್ಯತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೆಷನ್ ಹಾಗೂ ಸತ್ರ ನ್ಯಾಯಾಲಯ ಸ್ಥಾಪನೆಗೋಸ್ಕರ ನಾವು ಈ ಉಗ್ರ ಹೋರಾಟವನ್ನ ಮಾಡ್ತಿದ್ದೀವಿ. ಏನಂದ್ರೆ 2021ರಲ್ಲೇನೆ 6ನೇ ಹೆಚ್ಚುವರಿ ಸೆಷನ್ ಮತ್ತೆ ಸತ್ರ ನ್ಯಾಯಾಲಯನ ಕೊಡಬೇಕು ಅಂತ ಹೈಕೋರ್ಟ್ ಇಂದ ಆದೇಶ ಆಗಿದೆ. ಆದ್ರೂ ಕೂಡ ಈ ಸರ್ಕಾರದಿಂದ ನಮಗೆ ಹಣಕಾಸಿನ ವ್ಯವಸ್ಥೆ ಆಗಿಲ್ಲದೆ ಇರೋದ್ರಿಂದ ಅದು ಹಂಗೆ ಪೆಂಡಿಂಗ್ ಉಳಿದಿದೆ. ಈ ರೈತರಾಗಿರ್ಬೋದು ಮತ್ತೆ ನಮ್ಮ ಕಕ್ಷಿದಾರರು ಏನಿದ್ದಾರೆ ಅವ್ರು 70 ಕಿಲೋಮೀಟರ್ಗಳ ದೂರ ಸಾಗಿ ಅಲ್ಲಿ ಕೇಸ್ಗಳನ್ನ ನಡೆಸಬೇಕಾಗಿದೆ. ಅಂದ್ರೆ ಈಗ ಕ್ರಿಮಿನಲ್ ಕೇಸು ಉಗ್ರ ಸ್ವರೂಪದ್ದಾಗಿರುವಂಥದ್ದು ಅವೆಲ್ಲವೂ ಕೂಡ ನಾವು ಅಲ್ಲಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ನಮ್ಮ ಕಕ್ಷಿದಾರಿಗೆ ತೊಂದರೆ ಆಗ್ತಿರೋದ್ರಿಂದ ನಮ್ಗೆ 6ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ KR ಪೇಟೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ವಕೀಲರಿಗಾಗಿರ್ಬೋದು, ಕಕ್ಷಿದಾರರಿಗಾಗಿರ್ಬೋದು ಸಮಯದ ಉಳಿತಾಯ ಆಗುತ್ತೆ. ಮತ್ತೆ ಹೆಚ್ಚು ಪ್ರಕರಣಗಳು ನಮ್ಗೆ ಬರುವಂತದ್ದಾಗಿರುತ್ತೆ. ಹೆಚ್ಚುವರಿ ಸೆಷನ್ ನ್ಯಾಯಾಲಯಕ್ಕೆ ಬಂದಂತ ಸಂದರ್ಭದಲ್ಲಿ ತಾಲೂಕಲ್ಲಿ ಬಂದ್ರೆ ನಮ್ಗೆ ಕಲಿಕೆಗೆ ಹಾಗೂ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಇರೋದ್ರಿಂದ ನಮ್ಗೆ ಸರ್ಕಾರದಿಂದ ಹಣಕಾಸಿನ ವ್ಯವಸ್ಥೆ ಏನ್ ಬೇಕಿದೆ ಆ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ನಾವು ಈ ಉಗ್ರ ಹೋರಾಟವನ್ನ ಮಾಡ್ತಿದ್ದೀವಿ. ನಾಗೇಗೌಡರು ಮತ್ತು ಪದಾಧಿಕಾರಿಗಳು ನಿನ್ನೆ ಸಭೆ ಸೇರಿ ಈ ಒಂದು ಧರಣಿಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡ್ವಿ. ಇಂದಿನ ಹಿರಿಯ ವಕೀಲರಾಗಿದ್ದಂತಹ ಅನಂತರಾಮಯ್ಯನವರು, ರವಿಶಂಕರ್ ಅವರು ಈ ಒಂದು ಹೋರಾಟವನ್ನು ಮಾಡ್ಕೊತಾ ಬಂದರು. ಆ ನಂತರ ಈಗ ಹೊಸ ವಿಷಯ ಸರ್, ಈ 6ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ನಮ್ಮ ತಾಲೂಕಿಗೆ ಶಾಂಕ್ಷನ್ ಆಗಿದೆ. ಮನೆ ಶಾಸನ ಅಂದರೆ ಶಾಂಕ್ಷನ್ನು ಒಂದು ಪ್ರಕ್ರಿಯೆ ಸಂಪೂರ್ಣ ಆಗಿದೆ. ಶಾಂಕ್ಷನ್ ಆಗಿಲ್ಲ ಅಂದರೆ ಕಷ್ಟ ಆಗೋದು. ಈಗ ಉಳಿರ್ತಕ್ಕಂಥದ್ದು ಆರ್ಥಿಕ ಇಲಾಖೆಯಿಂದ ಹಣಕಾಸಿನ ಒಂದು ಅನುಮೋದನೆ ಆಗಬೇಕು. ನಮ್ಮ ವಕೀಲ ಸಂಘದ ಎಲ್ಲ ಬಂಧುಗಳ ಪರವಾಗಿ, ನಮ್ಮ ಪದಾಧಿಕಾರಿಗಳ ಪರವಾಗಿ ಈಗೇನು ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ ಸರ್. ಮಾತಾಡಿರ್ತಕ್ಕಂಥ ವಿಚಾರ ಮತ್ತೆ ಚರ್ಚೆ ಮಾಡೋದು ಬೇಡ. ಎಲ್ಲರೂ ಕೂಡ ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ನನ್ನ ಮನವಿ ಇಷ್ಟೇನೆ, ತಾವು ಶಾಸಕರಾಗಿದ್ದಂತಹ ಅವಧಿನಲ್ಲೇ ಈ ಒಂದು 6ನೇ ಹೆಚ್ಚುವರಿ ನ್ಯಾಯಾಲಯ KR ಪೇಟೆಗೆ ಒಂದು ಶಾಂಕ್ಷನ್ ಆಗಿ ಅದರ ಉದ್ಘಾಟನೆ ಆಯಿತು ಅಂದರೆ ಅದು ತಮಗೂ ಕೂಡ ಒಂದು ಶ್ರೇಯಸ್ಸು ಮತ್ತು ಹೆಸರು, ನಮ್ಮ ಸಂಘಕ್ಕೂ ಒಂದು ಹೆಮ್ಮೆ ಅಂತಕ್ಕಂಥ ವಿಚಾರ ಒಂದು. ಎರಡನೇದು ಏನು ಹೇಳಿದಿರ 70 ಲಕ್ಷ 80 ಲಕ್ಷ ಅಂತಿದ್ದೆ, ಈ ವಿಚಾರದಲ್ಲಿ ತಾವು ಮನಸ್ಸು ಮಾಡಿದ್ರೆ ಎಲ್ಲ ಈ ಹಿರಿಯ ವಕೀಲರು ಮಾತಾಡಿದ್ರೆ ನಾವೆಲ್ಲರೂ ಕೂಡ ಬರ್ತೀವಿ. ಈ ಒಂದು ಇದರಲ್ಲಿ ಸೀರಿಯಸ್ ಆಗಿ ಫಾಲೋ ಅಪ್ ಮಾಡಿ ಇದನ್ನು ನಾವು ಮಾಡ್ಕೊಳ್ಬೇಕು ಅಂತೇಳಿ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ವಕೀಲ ಬಂಧುಗಳ ಪರವಾಗಿ ನಾನು ನಿಮಗೆ ಮನವಿ ಮಾಡ್ಕೊತೀನಿ. ಕಡ್ಡಾಯವಾಗಿ ಮಾಡಿಕೊಡ್ಲೇಬೇಕು ಅನ್ನೋ ಒಂದು ಕಡ್ಡಾಯವಾದ ಒತ್ತಾಯವನ್ನ ಸಂಬಂಧಪಟ್ಟ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಮನವಿ ಮಾಡ್ತೀವಿ. ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಿಗೂ ಸಹ ಮನವಿ ಮಾಡ್ತೀವಿ. ಆರ್ಥಿಕ ಇಲಾಖೆ ವತಿಯಿಂದ ಮುಖ್ಯಮಂತ್ರಿಗಳಿಗೂ ಸಹ ಮನವಿ ಮಾಡ್ತೀವಿ. ನಿಮ್ ಜೊತೆ ನಾವು ಇರ್ತೀವಿ ಅನ್ನೋ ಮಾತನ್ನ ಸಂದರ್ಭದಿಂದ ನಮ್ಮ ನಾಗರಾಜಣ್ಣ ಹೇಳಿದ್ರು. ತಾವು ನಾನು ಗುರುವಾರ ಶುಕ್ರವಾರ ಕಡ್ಡಾಯವಾಗಿ ಹೋಗ್ತೀನಿ. ನೀವು ಎಷ್ಟು ಜನ ಬರ್ತೀರಿ ಬನ್ನಿ, ನಿಮ್ ಜೊತೆ ನಾನು ಹೋಗೋಣ. ಒಂದ್ ವೇಳೆ ಅದು ಹೋಗೋಣ, ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ಪುನಃ ಬಡ್ಜೆಟ್ ಟೈಮಲ್ಲಿ ಹೋಗಿ ಸಣ್ಣ ಅಮೌಂಟ್ ಆಗೋದ್ರಿಂದ 65-70 ಲಕ್ಷ ಸರ್ಕಾರಕ್ಕೆ ಏನೇನೂ ಅಲ್ಲ, ಹೊರೆಯಲ್ಲ. ಅದು ಆ ಕಾರಣ ಕೊಡೋದೇ ಇಲ್ಲ. ನಾವು ಹೇಳಿದ ಹಾಗೆ ಸುಮಾರು 75 ಯಾಕೋ ದೋಸ್ತ ನಾವು 75 ಕಿಲೋಮೀಟರ್ ಹೋಗ್ಬೇಕು, 68-70 ಕಿಲೋಮೀಟರ್ ಹೋಗ್ಬೇಕು ಮಂಡ್ಯಕ್ಕೆ. ಹಾಗಾಗಿ ನಮ್ಮ ಜಿಲ್ಲೆಯ ಬಾಡ್ರು ತಾಲೂಕು ನಮ್ಮದು. ತಾವೆಲ್ಲ ಏನು ಅತ್ಯಂತ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ನಮಗೆ ಇರೋದ್ರಿಂದ ನೇರವಾಗಿ ಇಲ್ಲಿ 6ನೇ ಸಶಸ್ತ್ರ ನ್ಯಾಯಾಲಯ ಕೊಟ್ಟರೆ ನಮ್ಗೆ ರೈತರು ಸಹ ಅಲ್ಲಿಗೆ ಅಲಿಯೋದು ತಪ್ಪುತ್ತೆ. ನಮಗೂ ಸಹ ಇಲ್ಲಿ ಎಲ್ರಿಗೂ ಏನು ಇದ್ದಂತ
ಕಾನೂನು ಏನು ನ್ಯಾಯವಾದಿಗಳಿಗೂ ಸಹ ಪೂರ್ಣ ಪ್ರಮಾಣದ ಒಂದು ಸರ್ವಿಸ್ನ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ, ಒಂದು ನ್ಯಾಯಯುತವಾದ ಬೇಡಿಕೆ ಇದೆ. ಇದಕ್ಕೆ ನಾನು ಸಂಪೂರ್ಣ ಸಹಕಾರ ಬೆಂಬಲ ಇದೆ. ಇದಕ್ಕೆ ನಾವು ನಿಂತ್ಕೊತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ವಿರಾಜಪೇಟೆ ಕೆಕೆ ಗ್ರೂಪ್ ಸಭಾಂಗಣದಲ್ಲಿ ಕೊಡಗು ಕಲಾವಿದರ ಸಂಘದ ಸಭೆಯು ನಡೆಯಿತು. ಕೊಡಗು ಕಲಾವಿದರ ಸಂಘದ ಸಭೆಯು ವಿರಾಜಪೇಟೆ ಕೆಕೆ ಗ್ರೂಪ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಪ್ರಾರಂಭದಲ್ಲಿ ಚಿರುವಾಳಂಡ ಸುಜಲ ನಾಣಯ್ಯ ಪ್ರಾರ್ಥನೆ ಮಾಡುವ ಮೂಲಕ ಸಭೆ ಪ್ರಾರಂಭವಾಯಿತು. ಸಂಘದ ಜಿಲ್ಲಾಧ್ಯಕ್ಷರಾದ ಕೊಟ್ಟುಕತ್ತೀರ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರಕಾಶ್ ಮಾತನಾಡಿ, ಕೊಡಗು ಕಲಾವಿದರ ಸಂಘ ನೋಂದಣಿಯಾಗಿ 5 ವರ್ಷಗಳು ತುಂಬಿದೆ. ಸಂಘ ನೋಂದಣಿಯಾದ ಪ್ರಾರಂಭ ದಿನಗಳಲ್ಲಿ ಸಹಕಾರದ ಕೊರತೆಯಿಂದಾಗಿ ಯಾವುದೇ ರೀತಿಯ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹಿರಿಯ ಕಲಾವಿದರಾದ ನೆರವಂಡ ಉಮೇಶ್ ರವರ ಪ್ರೋತ್ಸಾಹ ಹಾಗೂ ಸ್ಥಳೀಯ ಕಲಾವಿದರ ಸಹಕಾರದಿಂದ 4 ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರುವುದು ಸಂತೋಷದ ವಿಷಯವಾಗಿದೆ. ಸಂಘ ಬೆಳವಣಿಗೆಯ ಹಾದಿಯಲ್ಲಿ ಸಾಗುತ್ತಿರುವ ಕಾರಣ ಸಮಿತಿಯನ್ನ ಪುನರ್ರಚನೆ ಮಾಡಬೇಕಿದೆ ಹಾಗೂ ಸಂಘದ ಸದಸ್ಯತ್ವ ಆಂದೋಲನ ಮಾಡುವ ಮೂಲಕ ಕೊಡಗಿನ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿಸುವ ಪ್ರಯತ್ನ ಆಗಬೇಕು ಎಂದರು. ಹಿರಿಯ ಕಲಾವಿದರಾದ ನೆರವಂಡ ಉಮೇಶ್ ಮಾತನಾಡಿ, ಕೊಡಗಿನ ಎಲ್ಲ ಕಲಾವಿದರು ಸೇರಿಕೊಂಡು ಕಲಾವಿದರ ಸಂಘವನ್ನ ಬಲಿಷ್ಠವಾಗಿ ಕಟ್ಟುವ ಮೂಲಕ ನಮ್ಮ ಸ್ಥಳೀಯ ಕಲಾವಿದರ ಪ್ರತಿಭೆಗೆ ಉತ್ತಮವಾದ ಅವಕಾಶವನ್ನ ನೀಡುವ ಎಂದರು. ಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ವ್ಯಕ್ತಪಡಿಸಿದರು. ಸ್ವಾಗತ ಸಂಘದ ಪ್ರಧಾನ ಕಾರ್ಯದರ್ಶಿ ಈರಮಂಡ ಹರಿಣಿ ವಿಜಯ್ ಹಾಗೂ ವಂದನಾರ್ಪಣೆಯನ್ನ ಮಲ್ಲಮಡ ಶ್ಯಾಮಲ ಸುನಿಲ್ ನೆರವೇರಿಸಿದರು. ನಮಸ್ಕಾರ. ಇವತ್ತಿನ ಸಭೆ ಅಂದರೆ ಈ ಕೊಡಗು ಕಲಾವಿದರ ಸಂಘ 5 ವರ್ಷದ ಹಿಂದೆ ಸದಸ್ಯತ್ವವನ್ನು ತಗೊಂಡಿತ್ತು, ರಿಜಿಸ್ಟರ್ ಆಗಿತ್ತು. ಈಗ ನಾವು ನಮ್ಮ ಕೊಡಗು ಕಲಾವಿದರು ಎಲ್ಲರೂ ಸದಸ್ಯತ್ವ ತೆಗೆದುಕೊಳ್ಳುವುದರ ಬಗ್ಗೆ ನಾವು ಇವತ್ತು ಒಂದು ಸಭೆ ಸೇರಿದ್ದೀವಿ. ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ಎಲ್ಲ ಮಾತಾಡಿ ಒಂದು ನಿರ್ಧಾರ ತಗೊಂಡಿದ್ದೀವಿ. ಹಳೆ ಬೈಲಾವನ್ನು ಸ್ವಲ್ಪ ಬದಲಾಯಿಸುವ ಬಗ್ಗೆ ಮತ್ತು ಡೆತ್ ಫಂಡ್ ಬಗ್ಗೆ ಮತ್ತು ಒಂದೊಂದು ಸದಸ್ಯರಿಗೆ ಎಷ್ಟೆಷ್ಟು ಹಣ ಸದಸ್ಯತ್ವ ತೆಗೆದುಕೊಳ್ಬೇಕು ಇದರ ಬಗ್ಗೆ ಇವತ್ತೆಲ್ಲ ಸೇರಿದ್ದೀವಿ. ಇವತ್ತು ಕೊಡಗಿನ ಕಲಾವಿದರು ವಿರಾಜಪೇಟೆಯಲ್ಲಿ ಕೆಕೆ ಗ್ರೂಪ್ ಬಿಲ್ಡಿಂಗಲ್ಲಿ ಒಂದು 30ರಿಂದ 35 ಸದಸ್ಯರು ಸೇರಿರ್ತಾರೆ. ಎಲ್ಲರೂ ಒತ್ತಾಸೆಯಿಂದ ಎಲ್ಲ ಮುಂಬರುವ ದಿನಗಳಲ್ಲಿ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ದೀವಿ ಅದಕ್ಕೆ ಒಂದು ಒತ್ತಾಸೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಶಾಖೆಯ 13ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಕರ್ನಾಟಕ ಬ್ಯಾಂಕ್ ಗ್ರಾಹಕ ಸ್ನೇಹಿಯಾಗಿದ್ದು ಗ್ರಾಹಕರಿಗೆ ಗುಣಮಟ್ಟದ ಬ್ಯಾಂಕಿಂಗ್ ಸೇವೆಯನ್ನು ನೀಡುವಲ್ಲಿ ಇತರೆ ಬ್ಯಾಂಕುಗಳಿಗೆ ಮಾದರಿಯಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಾನಕಿರಾಮ್ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಶಾಖೆಯ 13ನೇ ವಾರ್ಷಿಕೋತ್ಸವ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕರ್ನಾಟಕ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭವಾಗಿ 102 ವರ್ಷಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮುನ್ನಡೆಯುತ್ತಿದ್ದು ದೇಶಾದ್ಯಂತ ತನ್ನ ಶಾಖೆಗಳನ್ನು ವಿಸ್ತರಿಸುವ ಮೂಲಕ ಕರ್ನಾಟಕ ರಾಜ್ಯದ ಹಿರಿಮೆ ಗರಿಮೆಯನ್ನು ಪಸರಿಸುವ ಕೆಲಸವನ್ನು ಹೆಮ್ಮೆಯಿಂದ ಮಾಡುತ್ತಿದೆ. ಕೆಆರ್ಪೇಟೆ ಶಾಖೆ 12 ವರ್ಷಗಳನ್ನು ಪೂರ್ಣಗೊಳಿಸಿ 13ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ದಿನದಲ್ಲಿ ಬ್ಯಾಂಕು 18,000ಕ್ಕೂ ಹೆಚ್ಚಿನ ಸಂತೃಪ್ತ ಗ್ರಾಹಕರನ್ನು ಹೊಂದಿದ್ದು ಗ್ರಾಹಕರ ಸ್ನೇಹಿಯಾಗಿ ಕೆಲಸ ಮಾಡುತ್ತಾ ಹಣಕಾಸು ವ್ಯವಹಾರಗಳ ಜೊತೆಗೆ ಜೀವ ವಿಮಾ ಸೌಲಭ್ಯ ಮತ್ತಿತರೆ ಅನುಕೂಲಗಳನ್ನು ಮಾಡಿಕೊಡುತ್ತಾ ತನ್ನ ಜೈತ್ರ ಯಾತ್ರೆಯನ್ನು ಮುಂದುವರೆಸಿದೆ ಎಂದು ಜಾನಕಿರಾಮ್ ಅಭಿಮಾನದಿಂದ ಹೇಳಿದರು. ಶಾಖೆಯ ವ್ಯವಸ್ಥಾಪಕರಾದ ಸಚಿನ್ ಎಂಭಟ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಆರ್ ನೀಲಕಂಠ, ಉದ್ಯಮಿಗಳಾದ ಡಿಪಿ ಪರಮೇಶ್, ಕೆಎಸ್ ಸತೀಶ್ ವೀರಶೈವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಬ್ಯಾಂಕಿನ ಸಹಾಯಕ ವ್ಯವಸ್ಥಾಪಕ ಭಾಗವ್, ಬ್ಯಾಂಕಿನ ಇತರೆ ವ್ಯವಹಾರಗಳ ಪಾರ್ಟ್ನರ್ ಆಗಿರುವ ಓಂಕಾರ್ ಬ್ಯಾಂಕಿನ ಸಿಬ್ಬಂದಿಗಳಾದ ಆವಿಷ್ಮಾ ಆಳ್ವ, ನಮ್ರತಾ, ವಿಕ್ರಮ್ ಶರ್ಮಾ, ಪುರುಷೋತ್ತಮ್, ಶಿವರಾಜ್, ಉಮೇಶ್, ವಿನಯ್, ಸುಮನ್, ಗೋವಿಂದ ಸೇರಿದಂತೆ 100 ಗ್ರಾಹಕರು ಉಪಸ್ಥಿತರಿದ್ದರು. ಮಾಡಿಕೊಟ್ಟಿದ್ದಾರೆ. ಪ್ರಿವಿಯಸ್ ಈ ತರ ಬಂದಿದೆ. ನಮ್ಮ ಇನ್ಪುಟ್ಸ್ ಕೂಡ ನಾವು ಕೊಟ್ಟು ಈ ಶಾಖೆಯನ್ನ ಒಂದು ಏರ್ ಕಂಡೀಷನ್ ಬ್ರಾಂಚ್ ಮಾಡಿ ಮುಂದಿನ ದಿನಗಳಲ್ಲಿ ಶಾಖೆಯಿಂದ ಮತ್ತಷ್ಟು ಗ್ರಾಹಕರಿಗೆ ಮತ್ತಷ್ಟು ಸೇವೆಯನ್ನು ಒದಗಿಸಿ ಮತ್ತಷ್ಟು ಈ ಬ್ಯಾಂಕಿನ ಮತ್ತು ಈ ಬ್ರಾಂಚಿನ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಗ್ರಾಹಕ ಮಿತ್ರರಿಗೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಖಾ ಸಿಬ್ಬಂದಿ ಕೂಡ ಒಳ್ಳೆಯ ಗ್ರಾಹಕ ಸೇವೆಯನ್ನು ಕೊಡುತ್ತಾ ಮತ್ತಷ್ಟು ಈ ಶಾಖೆಯ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
ಮತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಬ್ಯಾಂಕು ಈ ಫೆಬ್ರವರಿ 18ನೇ ತಾರೀಕಿಗೆ 102ನೇ ವರ್ಷದ ಏನು ಫೌಂಡರ್ಸ್ ಡೇ ಅಂತ ಒಂದು ಸೆಲೆಬ್ರೇಟ್ ಮಾಡ್ತಾ ಇದೆ. ಅದು ಕೂಡ ನಾವು ಕೂಡ ಅದೇ ಥರ ನಮ್ಮ ಶಾಖೆಯಲ್ಲಿ ಕೂಡ ಒಂದು ಫೌಂಡರ್ಸ್ ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡ್ತಾರೆ. ತಾವೆಲ್ಲ ನಾನು ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಕೇಳ್ಕೊಳ್ತೇನೆ, ಆ ಫೌಂಡರ್ಸ್ ಡೇ ಸೆಲೆಬ್ರೇಷನ್ ಕೂಡ ತಾವೆಲ್ಲ ಭಾಗವಹಿಸಿ ನಮಗೆ ಒಂದು ದಿಶಾ ನಿರ್ದೇಶವನ್ನು ಕೊಟ್ಟು ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಒಂದು ಚಾನಲ್ ಪಾರ್ಟ್ನರ್ಸ್ ಆದಂತಹ, ಯಾಕಂದರೆ ಬ್ಯಾಂಕ್ ಅಂದರೆ ಎಲ್ಲ ಒಂದು ಟೈಅಪ್ಗಳಿರ್ತವೆ, ಒಂದು ಫೈನಾನ್ಷಿಯಲ್ ಸೂಪರ್ ಮಾರ್ಕೆಟ್ ಇದ್ದಂಗೆ. ಇಲ್ಲಿ ನಮ್ಮ ಬ್ಯಾಂಕಿನ ಪ್ರಾಡಕ್ಟ್ಸ್ಗಳ ಜೊತೆ ಕೂಡ ನಾವು ಬೇರೆ ಕಂಪನಿಗಳು, ಯಾಕಂದರೆ ಒಂದು ಕಸ್ಟಮರ್ ಇಲ್ಲಿ ಬಂದರೆ ನನಗೆ ಅದಿಲ್ಲ ಇದಿಲ್ಲ ಅನ್ಕೋಬಾರ್ದು, ಎಲ್ಲ ಟೈಅಪ್ಗಳಾಗಿರ್ತವೆ. ಟೈಅಪ್ಗಳಲ್ಲಿ ಒಂದು ಲೈಫ್ ಇನ್ಶೂರೆನ್ಸಿಗೆ, ಒಂದು ಜೀವ ವಿಮೆಗೆ, ಒಂದು ಜನರಲ್ ಇನ್ಶೂರೆನ್ಸ್ಗೆ, ಮತ್ತೊಂದು ಹೆಲ್ತ್ ಇನ್ಶೂರೆನ್ಸ್ಗೆ, ಈ ಥರ ಹಲವಾರು ಇದಕ್ಕೆ ನಾವು ಟೈಅಪ್ಗಳಾಗಿರ್ತೇವೆ. ನಮ್ಮ ಈ ಶಾಖಾ ವಾರ್ಷಿಕೋತ್ಸವಕ್ಕೆ ಈ ದಿನ ನಮ್ಮೊಟ್ಟಿಗೆ ಒಂದು PNB ಮೆಟ್ಲೈಫಿಂದ ಜೋನಲ್ ಹೆಡ್ ಅಂತ ಓಂಕಾರ ಸರ್ ಅವರು ಕೂಡ ಬಂದಿದ್ದಾರೆ. ಆದರೆ ನೋಡಿ, ಈ ಒಂದು ಕರ್ನಾಟಕ ಬ್ಯಾಂಕ್ನ ಸಂಸ್ಥಾಪಕರ ದೂರದೃಷ್ಟಿ 102 ವರ್ಷಗಳ ಹಿಂದೆನೆ ಈ ಬ್ಯಾಂಕಿಗೆ ಕರ್ನಾಟಕ ಬ್ಯಾಂಕ್ ಅಂತ ಹೆಸರಿಟ್ಟಿದ್ದಾರೆ. ಇದು ಕನ್ನಡಿಗರ ಹೆಮ್ಮೆಯ ಶಾಖೆ, ಅದು ಒಂದು ಬ್ಯಾಂಕಿನ ವಿಶೇಷ. ಹಾಗಾಗಿ ನಾವೆಲ್ಲರೂ ಕೂಡ ಇನ್ನು ಯಾರ್ಯಾರು ಕರ್ನಾಟಕ ಬ್ಯಾಂಕಿನಲ್ಲಿ ವ್ಯವಹಾರವನ್ನು ಮಾಡ್ತಾ ಇಲ್ಲ ಅವರೆಲ್ಲರಿಗೂ ಕೂಡ ಕರ್ನಾಟಕ ಬ್ಯಾಂಕ್ಗೆ ಹೋಗಿ ಇಲ್ಲಿ ಒಳ್ಳೆ ಸೇವೆ ಸಿಗ್ತಾ ಇದೆ, ಗ್ರಾಹಕ ಸ್ನೇಹಿ ಶಾಖೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಬ್ಯಾಂಕ್. KR ಪೇಟೆನಲ್ಲಿ ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರಬಹುದು, ಆದರೆ ಒಂದು ಶೆಡ್ಯೂಲ್ ಬ್ಯಾಂಕ್ ಆಗಿ ಕರ್ನಾಟಕ ಬ್ಯಾಂಕು ಎಷ್ಟು ಒಳ್ಳೆ ಸೇವೆ ನೀಡ್ತಾ ಇದೆ ಅಂತ ಹೇಳಿದ್ರೆ ಈ ಶಾಖೆ ಮುಂದುವರಿತಾ ಇರತಕ್ಕಂಥ ವೇಗ, ಒಂದು ಗುಣಮಟ್ಟದ ಸೇವೆ ಇದು ನಿರಂತರವಾಗಿ ಸಾಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ನಮ್ಮ KR ಪೇಟೆ ಕರ್ನಾಟಕ ಬ್ಯಾಂಕ್ ಶಾಖೆಯ ಎಲ್ಲ ಸಿಬ್ಬಂದಿಗಳು ಬಹಳ ಒಳ್ಳೆ ಕಾಮಧೇನು ಹಸು ತರ, ಯಾಕೆಂದ್ರೆ ಅದು ಎಲ್ಲರನ್ನೂ ಗೌರವಿಸ್ತದೆ, ಪ್ರೀತಿಸುತ್ತೆ, ಮತ್ತೆ ಅದು ಏನ್ ಕೇಳಿದ್ರು ಕೊಡುತ್ತೆ. ಹಾಗಾಗಿ ಅಂತ ಒಳ್ಳೆ ಸದ್ಗುಣಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಶಿವಮೊಗ್ಗ ಜಿಲ್ಲೆ ಹೊಸನಗರದ ಶ್ರೀ ಶನೇಶ್ವರ ಸ್ವಾಮಿಯ 34ನೇ ವರ್ಷದ ಜಾತ್ರಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಶಿವಮೊಗ್ಗ ಜಿಲ್ಲೆ ಹೊಸನಗರದ ಫೆಬ್ರವರಿ 18ರಂದು ಚಂದಳ್ಳಿಯ ಶ್ರೀ ಶನೇಶ್ವರ ಸ್ವಾಮಿಯ 34ನೇ ವರ್ಷದ ಜಾತ್ರಾ ಮಹೋತ್ಸವ ಧಾರ್ಮಿಕ ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿಜೃಂಭಣೆಯಿಂದ ಸಂಪನ್ನಗೊಂಡಿತ್ತು. ಕಳೆದ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಧಾರ್ಮಿಕ ವಿಧಿವಿಧಾನಗಳಂತೆ ಕಲಹೋಮ ಶ್ರೀ ಶನೇಶ್ವರ ಸನ್ನಿಧಿ ಚಂದಳ್ಳಿ ದೇವಸ್ಥಾನದ ಆವರಣದಲ್ಲಿ ನೆರವೇರಿಸಲಾಯಿತು. ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಆಚರಣೆ ಜರುಗಿತು. ಮಧ್ಯಾಹ್ನ ಶ್ರೀಮತಿ ಜಯಮ್ಮ ಮತ್ತು ಮಕ್ಕಳು ಚಂದಳ್ಳಿ ಇವರು ಸೇವಾರ್ಥ ಅನ್ನ ಸಂತರ್ಪಣೆ ನಡೆಯಿತು. ಚಂದಳ್ಳಿಯ ರಾಮಕೃಷ್ಣ ಕುಟುಂಬದಿಂದ ಸ್ವಾಮಿಗೆ ಹೂವಿನ ಅಲಂಕಾರ ಸೇವೆ ನಡೆಯಿತು. ಸಂಜೆ 4:30ಕ್ಕೆ ಶ್ರೀ ಗಂಗಾ ಪರಮೇಶ್ವರಿ ಯುವಕ ಸಂಘದ ಮ್ಯೂಸಿಕಲ್ ಡ್ರಮ್ ಸೆಟ್ನೊಂದಿಗೆ ಶ್ರೀ ಶನೇಶ್ವರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ನೆರವೇರಿತು. ಅರ್ಚಕರಾದ ಕೇಶವಮೂರ್ತಿ, ನವೀನ್, ಪ್ರಭಾಕರ್, ಶರತ್ ಉಪಸ್ಥಿತರಿದ್ದರು. ಧಾರ್ಮಿಕ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟರು. ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಶೇಷವಾಗಿ ಶಿಂಗಾವ ಶ್ರೀ ಫಕೀರೇಶ್ವರ ಡ್ರಾಮಾ ಸಿಂತ್ ಬೆಳವಲಕೊಪ್ಪ ಇದರ ದೇವರಾಜ್ CN ಇವರ ಸಾರಥ್ಯದಲ್ಲಿ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಲುಂಗುರ ಅರ್ಥಾತ್ ಅಣ್ಣನ ಕಣ್ಣೀರು ಎಂಬ ಹಾಸ್ಯಭರಿತ ನಾಟಕ ಪ್ರದರ್ಶನಗೊಂಡಿತು. ಚಂದಳ್ಳಿಯ ಶ್ರೀ ಶನೇಶ್ವರ ಸ್ವಾಮಿ ಜಾತ್ರೋತ್ಸವ ಗ್ರಾಮದ ಸಮಸ್ತರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು. ಚಂದಳ್ಳಿ ನಾವು ಚಿಕ್ಕದಾಗಿ ಒಂದು ನಾಟಕವನ್ನು ಮಾಡ್ತಾ ಬಂದಿದ್ವಿ. ನಾಟಕ ಕಲಿತಾ ಬರ್ತಾ ಒಬ್ಬ ಯುವಕನ ಮೇಲೆ ದೇವರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ನಾವು ಒಂದು ಸಣ್ಣ ಶಾಲೆಯಲ್ಲಿ ಒಂದು ಪೂಜೆ ಮಾಡ್ಕೊತ ಬರ್ತಾ ಇದ್ವಿ. ಗ್ರಾಮಸ್ಥರೆಲ್ಲರೂ ಅದಕ್ಕೆ ಸಪೋರ್ಟ್ ಕೊಟ್ಟು ಜನನು ಕಮ್ಮಿ ಅವಾಗೆಲ್ಲ ಬರ್ತಾ ಇದ್ವಿ. ಅದಕ್ಕೆ ಸ್ವಲ್ಪ ಅನುಕೂಲ ಎಲ್ಲ ಆಯಿತು. ಕೆಲವು ಬೆಂಗಳೂರಿಂದ ಬರೋದು, ನಗರ ಸೈಡು ಮತ್ತು ಇಲ್ಲಿ ಸುತ್ತಮುತ್ತ ಎಲ್ಲ ಬರೋದು, ಇದೆಲ್ಲ ಅನುಕೂಲ ಆಯಿತು. ಹಂಗೆ ಆಮೇಲೆ ಒಂದು ಸಣ್ಣ ದೇವಸ್ಥಾನ ಮಾಡಿದ್ವಿ. ಮಾಡ್ಕೊತ ಬರ್ತಾ ಆಮೇಲೆ ಮತ್ತೆ ಮಾಡ್ಕೊತ ಬರ್ತಾ ಈಗ ಇದೇ ಥರ ಮಾಡ್ಕೊತ ಬರ್ತೀವಿ.
ವರ್ಷನೂ ಜಾತ್ರೆ ಒಂದು ಜನ ಎಲ್ಲ ನಾವೇ ಊರಿಂದ ಒಂದು ಸಹಾಯಾರ್ಥ ಮಾಡ್ತೀವಿ ಒಂದಷ್ಟು ಅಂತ ಬರ್ತಾಯಿದ್ದೀವಿ. ನನ್ನ ಹೆಸರು ಅಮ್ಮ ಅಂತೇಳಿ, ನಾನು ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿದ್ದೆ. ನಾನು ಈಗ 5 ವರ್ಷ ಈ ಬಾರಿನೂ ಇಲ್ಲಿಗೆ ಬರ್ತಾ ಇದ್ದೀನಿ. ಇಲ್ಲಿ ಒಂದು ಶನಿ ದೇವಸ್ಥಾನ ಅಂತ ಹೇಳಿ ಜಾತ್ರೆ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾನು ಇಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ಇಲ್ಲಿ ಪೂಜೆಗೆಲ್ಲ ಮಾಡಿಕೊಳ್ಳೋದ್ರಿಂದ ನಮಗೆ ಒಂದು ಏನೋ ನಮಗೆ ಹೆಣ್ಮಕ್ಳಿಗೆ ಒಂದು ತೃಪ್ತಿ ದೇವರಲ್ಲಿ ತೃಪ್ತಿ ಆಗ್ತಾ ಇದೆ. ಅದರ ಉದ್ದೇಶಕ್ಕಾಗಿ ನಾನು ಈಗ ಬಿಡದೆ ನಾನು ಇಲ್ಲಿ ಪೂಜೆಗೆಲ್ಲ ಬರ್ತಾನೆ ಇದ್ದೀನಿ. ಚೆನ್ನಾಗಿ ನಡೀತಾ ಇದ್ದೀನಿ. ಜಾತ್ರೆ ನೋಡಿ ಜೋರಾಗಿ ಊರಾಗೆ ನಡೆಸ್ತಾ ಇದ್ದಾರೆ. ಆ ದೇವರು ಶಕ್ತಿ ಭಾಳಷ್ಟು ಒಂದು ಆಸಕ್ತಿ ಇರೋದ್ರಿಂದ ಮಹಿಳೆಯರು ಕೂಡ ಇಲ್ಲಿ ಭಾಳ ಜನ ಸೇರ್ತಾರೆ. ಕಾರ್ಯಕ್ರಮವನ್ನು ಜೋರಾಗಿ ನಡೆಸ್ತಾರೆ. ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈಗ 3-4 ಊರು ಸೇರಿ ಎಲ್ಲರೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಗೆ ಭಾರಿ ಖುಷಿಯಾಗಿದೆ. ನಮ್ಮ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಶನಿ ದೇವಸ್ಥಾನದ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಜಾತ್ರೆ ಮಾಡಿಕೊಡ್ತಾರೆ ಅಂದರೆ ಅದ್ರ ಬಗ್ಗೆ ನಮಗೂ ಖುಷಿ. ದೇವರ ಆಸಕ್ತಿಯಿಂದನೇ ಊರಾಗೆ ಮಾಡೋಕ್ಕೆ ಅವಕಾಶ ಇದೆ. ಅಂತೇಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಈ ಊರಿನ ಗ್ರಾಮಸ್ಥರು ಗೋಸಲೆ ಶನೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು. ಈ ದೇವಸ್ಥಾನ ಮೂಲ ಉದ್ದೇಶ ಅಂದರೆ 1991-92ರಲ್ಲಿ ನಾವು ರಾಜವಿಕ್ರಮಾರ್ಕ ಶನಿ ಪ್ರಭಾವವನ್ನು ನಾಟಕ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿ 1992ರಲ್ಲೇ ಒಂದು ದೇವಸ್ಥಾನ ಕೂಡ ಶನೇಶ್ವರ ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲರ ತೀರ್ಮಾನದ ಮೇರೆಗೆ 1992ರಲ್ಲಿ ಸಣ್ಣದಾಗಿ ಒಂದು ದೇವಸ್ಥಾನ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿ 1992ರಿಂದ ಇಲ್ಲಿವರೆಗೂ ಸತತವಾಗಿ ದೇವಸ್ಥಾನದ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿಗೆ 34 ವರ್ಷ. ಈ ಜಾತ್ರೆ ಮಾಡಬೇಕಾದ್ರೆ ಕೆಲವು ಸಾಧಕ ಬಾಧಕಗಳು ಬಂದು ಎಲ್ಲರೂ ಸೇರಿ ಜಾತ್ರೆಗಳನ್ನು ಮಾಡೋದು ಎಲ್ಲ ಒಗ್ಗಟ್ಟಿನ ಕೊರತೆ ಆಯಿತು. ಆ ನಂತರ ನಾವೇನು ಮಾಡಿದ್ವಿ, ಈ ಊರನ್ನು 4 ವಿಭಾಗ ಅಂದರೆ ಕೇರಿಗಳನ್ನಾಗಿ, ಮೇಲಿನ ಕೇರಿ, ಮಧ್ಯ ಕೇರಿ, ಕೆಳಗಿನ ಕೇರಿ, ಕುಮ್ರಿ ಅಂತ ಹೇಳಿ ಈಗ ಒಂದು 10 ವರ್ಷದಿಂದ ಕಮಿಟಿಗಳನ್ನು ಮಾಡ್ಕೊಂಡು ಬಹಳ ಯಶಸ್ವಿಯಾಗಿ ನಡೆಸ್ತಾ ಬರ್ತಾ ಇದ್ದೀವಿ. ಅಂದ್ರೆ ಒಂದೊಂದು ಕೇರಿಗೆ ಜವಾಬ್ದಾರಿ ಇರೋದ್ರಿಂದ ಈ ದೇವರು ಎಲ್ಲರೂ ಒಂದು 20-25 ಮನೆ ಬರ್ತಾವೆ ಒಂದು ಕೇರಿಗೆ. ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಇದೊಂದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಕೂಡ ಇದೆ. ದೇವಸ್ಥಾನದ ನಾವೊಂದು ಕಟ್ಟಿದ ಮೇಲೆ ಈ ಊರಿಗೆ ಬಹಳ ಒಂದು ಅಭಿವೃದ್ಧಿ ಯಶಸ್ಸು. ಈ ಊರಿನ ಫಸ್ಟಲ್ಲೇ ಈ ದೇವಸ್ಥಾನ ಇರೋದನ್ನ ನಾವು ಎಲ್ಲಿಗೆ ಹೋಗುವಾಗಾದರೂ ಆ ದೇವರಿಗೆ ನಮಸ್ಕಾರ ಮಾಡಿ ಹೋಗಿ ಆ ದೇವರು ನಮಗೆ ರಕ್ಷಣೆ ಕೊಡ್ತಾನೆ ಅನ್ನೋ ನಂಬಿಕೆ. ಆ ದೇವರು ಕೂಡ ಈ ಚಂದಳ್ಳಿ ಊರಿಗೆ ಅಕ್ಕಪಕ್ಕದ ಎಲ್ಲ ಶನೇಶ್ವರನ ಭಕ್ತಾದಿಗಳಿಗೆ ಯಶಸ್ಸನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಅವನು ಶಕ್ತಿ ಕೊಟ್ಟರೆ ಇನ್ನೂ ದೇವಸ್ಥಾನಗಳನ್ನು ದೊಡ್ಡದಾಗಿ ಕಟ್ಟಬೇಕು. ಆ ಶನೇಶ್ವರನ ಪಾತ್ರಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಮಾಡಿಕೊಡ್ಲಿ ಅಂತ ದೇವರಲ್ಲಿ ಕೇಳ್ತಾ ನನ್ನ ಮಾತು. ನ್ಯೂಸ್ ಸಂಗಮಕ್ಕಾಗಿ ರವಿ ಸಾಗರ್, ಶಿವಮೊಗ್ಗ. ಕೆಆರ್ಪೇಟೆ ಪಟ್ಟಣದ ಎಸ್ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯ ಗಾಂಧಿ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯವರ ವತಿಯಿಂದ ಸತ್ಯಾಗ್ರಹದ ಉಗಮ ಕುರಿತು ವಿಚಾರ ಸಂಕಿರಣ ಆಯೋಜಿಸಲಾಗಿತ್ತು. ಅಹಿಂಸಾ ಹೋರಾಟದ ಮೂಲಕ ನಾಡಿಗೆ ಸತ್ಯ ಸಂದೇಶ ನೀಡಿದ ಗಾಂಧೀಜಿಯವರು ವಿಶ್ವದ ಶಾಂತಿಗೆ ನೀಡಿದ ಅಸ್ತ್ರವೇ ಸತ್ಯಾಗ್ರಹ ಎಂದು ನಾಡಿನ ಖ್ಯಾತ ಚಿಂತಕರು ಹಾಗೂ ಗಾಂಧಿವಾದಿಗಳಾದ ಡಾಕ್ಟರ್ ಸುಜಯ್ ಕುಮಾರ್ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಎಸ್ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಗಾಂಧೀಜಿ ಸತ್ಯಾಗ್ರಹದ ಉಗಮ ಕುರಿತ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಮಾತನಾಡಿದರು. ಶಿಕ್ಷಣ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡಿ ಗುರಿ ಮುಟ್ಟಬೇಕು ಎಂದು ಸುಮಾರಾಣಿ ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಎಸ್ಸಿ ಕಿರಣ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಎಸ್ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಪಿ ಸುರೇಶ್, ಗ್ರಾಮ ಭಾರತಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಕೆಎಂ ಪುಟ್ಟಲಕ್ಷ್ಮಮ್ಮ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಭಾಗವಹಿಸಿದ್ದರು. ಎಸ್ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಪಿ ಸುರೇಶ್ ಸ್ವಾಗತಿಸಿದರು. ಮಹಾದೇವಸ್ವಾಮಿ ಹಾಗೂ ಸತೀಶ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಕೇಳಿಸುತ್ತಪ್ಪ ಹಾಗೂ ಎಸ್ಎಂ ಲಿಂಗಪ್ಪ ಶಿಕ್ಷಣ ಮಹಾವಿದ್ಯಾಲಯ ಕೃಷ್ಣರಾಜಪೇಟೆಯವರ ಸಹಯೋಗದೊಂದಿಗೆ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಈ ಸಂಸ್ಥೆಯಲ್ಲಿ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಗ್ರಾಮ ಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ಸಿ ಕಿರಣ್ ಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಜಯ್ ಕುಮಾರ್ ಸರ್ ಅವರೇ, ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೇಡಮ್ ಕೆಎಂ ಪುಟ್ಟಲಕ್ಷ್ಮಮ್ಮನವರೇ, ಈ ಕಾರ್ಯಕ್ರಮದ ರೂವಾರಿಗಳು, ಮಂಡ್ಯ ವಿಶ್ವವಿದ್ಯಾಲಯದ
ಗಾಂಧಿ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಗೌರವ ನಿರ್ದೇಶಕರು ಹಾಗೂ ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಆಗಿರ್ತಕ್ಕಂಥ ಡಾಕ್ಟರ್ ಪಿ ಸುಮಾರಾಣಿ ಶಂಭು ಮೇಡಮ್ ಅವರೇ, ಈ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಮಂಡ್ಯ ವಿಶ್ವವಿದ್ಯಾಲಯದ ನಿಕಟಪೂರ್ವ ಸಿಂಡಿಕೇಟ್ ಹಾಗೂ ವಿದ್ಯಾ ವಿಷಯಕ ಪರಿಷತ್ತು ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಪ್ರೊಫೆಸರ್ ಪಿ ಸುರೇಶ್ ರವರೇ, ಮಾಧ್ಯಮದ ಮಿತ್ರರೇ, ಈ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರೇ ಹಾಗೂ ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿನಿಯರೇ, ಹೆಚ್ಚು ವಿದ್ಯಾರ್ಥಿನಿಯರೇ ಇದ್ದೀರಾ, ಪ್ರಶಿಕ್ಷಣಾರ್ಥಿಗಳಿದ್ದೀರಾ, ಎಲ್ಲ ಗುರುಗಳಾಗ್ತಕ್ಕಂಥವ್ರು, BEd ಟೀಚರ್ಸ್, ನಾವೆಲ್ಲರೂ ಗುರುಗಳೇ. ಗುರುಭ್ಯೋ ನಮಃ. ನಾನು ಕುಲಪತಿ ಆಗಿದ್ರು ಕೂಡ ನಾನು ಕೂಡ ಪ್ರಾಧ್ಯಾಪಕನೇ, ಅರ್ಥಶಾಸ್ತ್ರ ಪ್ರಾಧ್ಯಾಪಕ, ಮೈಸೂರು ವಿಶ್ವವಿದ್ಯಾಲಯ. ಗುರುಸ್ತುತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಶ್ರಾದಿಲಕ್ಷಿತಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತನ್ನಮಾಮಿ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ವದಂ ದರ್ಶಿತಂ ಯೋಗಂ ತಸ್ಮೈ ಶ್ರೀ SM ಲಿಂಗಪ್ಪ ಗುರುವೇ ನಮಃ. ಆ ಗುರುಗಳಿಂದಾಗಿ ನೀವೆಲ್ಲರೂ ಕೂಡ ಇಲ್ಲಿ ನೆಲೆ ಕಂಡಿದ್ದೀರಾ, ಅದಕ್ಕೆ ಗುರುಭ್ಯೋ ನಮಃ ಅಂತಾನೆ ಕರೆಯುವಂಥದ್ದು. ಇಲ್ಲ, ಯಾರ ಹತ್ರನೂ ಕಾಸಿಲ್ಲ. ಒಂದು ಸಂದರ್ಭದಲ್ಲಿ ಇಲ್ಲಿಂದ ಟಾಟಾನೇ ಕಳ್ಸಿರ್ತಾರೆ, ಜಮ್ಶೆಡ್ಜಿ ಟಾಟಾ 25,000 ಕಳ್ಸಿರ್ತಾರಂತೆ. ಆಗ ಸದ್ಯಕ್ಕೇನೋ ಅದು ಸಹಾಯಕ್ಕೆ ಬರುತ್ತೆ. ಇವ್ರಿಗೆ ರೊಟ್ಟಿ, ಆಗ ಬ್ರೆಡ್, ಏನಪ್ಪ ಬ್ರೆಡ್ ಅಂದ್ರೆ ಒಂಚೂರು ಬ್ರೆಡ್ ಏನಂತ ಉಪ್ಪಿನಕಾಯಿ ತರ ಅಷ್ಟೇ ಇವ್ರಿಗೆ. ಈ ಬ್ರೆಡ್ ಎಲ್ಲಿಂದ ಬರಬೇಕು? ಒಬ್ಬ ಯುರೋಪಿಯನ್ ಬ್ರೆಡ್ ಇದು ಬೇಕರಿ ಅವನು ಕಳಿಸ್ತಿದ್ದ. ಮುಂದೆ ಊರಿಗೆ ಹೋದಂಗೆ ರೈಲಲ್ಲಿ ಕಳಿಸ್ಬೇಕು. ಆ ಯುರೋಪಿಯನ್ ವ್ಯಾಪಾರಿಗೆ ಇವ್ರ ಮೇಲೆ ಎಷ್ಟು ಪ್ರೀತಿ ಮತ್ತು ವಿಶ್ವಾಸ ಇತ್ತು ಅಂದ್ರೆ, ಒಬ್ಬ ದೊಡ್ಡ ಯುರೋಪಿಯನ್ ರೊಟ್ಟಿ ಅಂಗಡಿಯ ಯಜಮಾನ, ರೊಟ್ಟಿ ಅಂದ್ರೆ ಕನ್ನಡ ಬ್ರೆಡ್ ಅಂತ, ಪ್ರತಿ ಮಜಲಿಗೂ ರೊಟ್ಟಿ ಒದಗಿಸ ಸಂತೋಷದಿಂದ ಒಪ್ಪಿಕೊಂಡ. ನಮ್ಮ ಕಷ್ಟ ಸಮಯದಲ್ಲಿ ಹೆಚ್ಚು ದುಡ್ಡು ಕೇಳಲಿಲ್ಲ. ಒಳ್ಳೆಯ ಹಿಟ್ಟಿನಿಂದ ಮಾಡಿದ ರೊಟ್ಟಿಯನ್ನೇ ಒದಗಿಸಿದ. ಒಳ್ಳೆ ಬ್ರೆಡ್, ಕ್ವಾಲಿಟಿ ಬ್ರೆಡ್. ಕಾಲಕ್ಕೆ ಸರಿಯಾಗಿ ರೈಲಿನಲ್ಲಿ ಕಳುಹಿಸಿದ್ದ. ರೈಲ್ವೆ ಅಧಿಕಾರಿಗಳು, ಅವನೊಬ್ಬನೇ ಅಲ್ಲ, ರೈಲ್ವೆ ಅಧಿಕಾರಿಗಳು ಅವರು ಯುರೋಪಿಯನ್ರೇ. ಪ್ರಾಮಾಣಿಕತೆಯಿಂದ ನಮಗೆ ಕೊಡುತ್ತಿದ್ದುದು ಒಂದೇ ಅಲ್ಲ, ದಾರಿಯಲ್ಲಿ ಜಾಗರೂಕತೆಯಿಂದ ಕಾಪಾಡಿ ಇನ್ನೂ ಕೆಲವು ಸೌಲಭ್ಯಗಳನ್ನು ಒದಗಿಸಿದರು. ನಮಗೆ ಯಾರ ಮೇಲೂ ದ್ವೇಷವಿಲ್ಲವೆಂದು, ಯಾವ ಜೀವಿಗೂ ಹಿಂಸೆ ಮಾಡುವವರಲ್ಲವೆಂದು, ಆತ್ಮತ್ಯಾಗದಿಂದ ಪರಿಹಾರ ಪಡೆಯಲು ಪ್ರಯತ್ನ ಮಾಡುತ್ತಿದ್ದೇವೆಂದು ಅವರು ಮನಗಂಡಿದ್ದರು. ಇದು ಯುರೋಪಿಯನ್ ಅಧಿಕಾರಿಗಳ ಒಂದು ಒಪಿನಿಯನ್. ಇದು ಏನಂತ ಹೇಳ್ತಾರೆ? ನಮಗೆ ಯಾರ ಮೇಲೂ ದ್ವೇಷವಿಲ್ಲವೆಂದು ಅವರು ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಯುರೋಪಿಯನ್ ಅಧಿಕಾರಿಗಳು. ನಿಮಗೆ ಯಾರ ಮೇಲೂ ದ್ವೇಷವಿಲ್ಲ, ಯಾವ ಜೀವಿಗೂ ಹಿಂಸೆ ಮಾಡುವವರಲ್ಲ. ಇದು ಸ್ಟ್ರೆಂತ್ ಆಫ್ ನಾನ್ ವೈಲೆನ್ಸ್, ಅಹಿಂಸೆ. ಅದು ಯಾರಿಗೆ ತಟ್ಟುತ್ತೆ? ಯಾರ ಮೇಲೂ ಹಿಂಸೆ ಮಾಡುವವರಲ್ಲ, ಆತ್ಮತ್ಯಾಗದಿಂದ ಪರಿಹಾರ ಪಡೆಯಲು ಪ್ರಯತ್ನ ಮಾಡುತ್ತಿದ್ದೇವೆಂದು ಅವರು ಮನಗಂಡಿದ್ದರು. ಸೌಲ್ ಫೋರ್ಸ್. ನಾನು ಆಗಸ್ಟ್ 14ರ ಒಂದು ಪ್ರಸಂಗ ಹೇಳಿದ್ನಲ್ಲ, ಹೇಗೆ ಅಷ್ಟೊಂದು ಜನನ ಗಾಂಧಿ ಒಪ್ಪಿಸ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಯಾವ ಫೋರ್ಸ್ ಅದು? ಬಿಲ್ಲು ಬಾಣದ ಫೋರ್ಸ್ ಅಲ್ಲ, ರಾಮನ ಫೋರ್ಸ್ ಅಲ್ಲ, ಅಥವಾ ಇನ್ನೊಂದು ಸಭ್ಯತಾ ದೇವತೆಯನ್ನು ಇದರ ಬರುತ್ತೆ, ಕೃಷ್ಣನ ಚಕ್ರನೂ ಅಲ್ಲ. ಅವರು ಉಪಯೋಗಿಸಿದ್ದ ಫೋರ್ಸ್ ಯಾವುದು? ಅವರ ಆತ್ಮಶಕ್ತಿ, ಸೌಲ್ ಫೋರ್ಸ್. ಆತ್ಮತ್ಯಾಗದಿಂದ ಪರಿಹಾರ ಪಡೆಯಲು ಪ್ರಯತ್ನ ಮಾಡ್ತಿದ್ದು ಅವರು ಮನಗಂಡಿದ್ದರು. ಇದನ್ನ ಒಬ್ಬ ಯುರೋಪಿಯನ್ ದಾಖಲಿಸ್ತಾರೆ. ಗ್ರೇಟೆಸ್ಟ್ ಫೋರ್ಸ್ ದೆನ್ ಎನಿ ಅದರ್ ವೆಪನ್ ಇಸ್ ಸೌಲ್ ಫೋರ್ಸ್. ಪಾನಕ ಕೊಡ್ತಾರೆ ಅಂತ ನಾನು ಕೊನೆಯಲ್ಲಿ ಹೇಳೋಣ ಅಂತ ಸುಮ್ಮನಾದೆ. ಪ್ರಾಸ್ತಾವಿಕದಲ್ಲಿ ಬರೀ ಗಾಂಧಿ ಅಧ್ಯಯನ ಸಂಸ್ಥೆಯ ಉದ್ದೇಶವನ್ನ ಮಾತ್ರ ಹೇಳೋಣ ಅಂತ.
ನಾನು ಮೊದಲಿಗೆ ಸುರೇಶ್ ಸರ್ ಅವ್ರಿಗೆ ಆಭಾರಿಯಾಗಿದ್ದೀನಿ. ನನ್ನ ಮತ್ತೆ ಸುರೇಶ್ ಸರ್ ಸ್ನೇಹ ಹೇಗೆ ಅಂದ್ರೆ, ನಾವಿಬ್ರು ಪುಸ್ತಕ ಪ್ರೇಮಿಗಳು. ಯಾವಾಗ್ಲೂ ಅವ್ರು ಕಾಲ್ ಮಾಡಿದ್ರೆ ಅಥವಾ ನಾನ್ ಕಾಲ್ ಮಾಡಿದ್ರೆ ಫಸ್ಟ್ ನಾವು ಏನನ್ನ ಶೇರ್ ಮಾಡ್ಕೋತೀವಿ ಅಂದ್ರೆ, ಇಂಥ ಪುಸ್ತಕ ಓದಿದೀರಾ, ನೀವು ಓದಿದೀರಾ ಇಂಥ ಪುಸ್ತಕನ ಓದಿ ಅಂತ ಅವರು ನನಗೆ ಗೈಡ್ ಮಾಡ್ತಾರೆ. ನಾನು ಹೇಳೋದಿರ್ಬೋದು, ಅಥವಾ ವ್ಯಾಲ್ಯೂಯೇಷನ್ಗೆ ಹೋದಾಗ್ಲೂ ಅಷ್ಟೇನೆ, ಈ ಪುಸ್ತಕ ಅವ್ರು ಫಸ್ಟ್ ಕೇಳದೆ, ಮೇಡಮ್ ಈ ಪುಸ್ತಕ ಓದಿದೀರಾ, ಇಂಥ ಪುಸ್ತಕ ಓದಿದೀರಾ, ಚೆನ್ನಾಗಿದೆ, ಇಂಥದ್ನ ಓದಿ ಅಂತ ಸಜೆಸ್ಟ್ ಮಾಡ್ತಾರೆ. ನಾನು ಮೊದಲಿಗೆ ಅವ್ರಿಗೆ ನಾನು ಕೇಳಿದಾಗ ಈ ತರ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಕಾರ್ಯಕ್ರಮ ಮಾಡಬೇಕು ಸರ್, ಮೊದಲಿಗೆ ನಿಮ್ ಕಾಲೇಜಿಂದ ಶುರು ಮಾಡೋಣ ಅಂತ ಹೇಳಿದಾಗ ಒಂದೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅವರು ಯೋಚನೆ ಮಾಡಿದೆ. ಖಂಡಿತ ಮೇಡಮ್, ಖಂಡಿತ ಮಾಡೋಣ ಅಂತ ಹೇಳಿದ್ರು. ನನಗಿಂತ ವಯಸ್ಸಿನಲ್ಲಿ ತುಂಬಾ ಹಿರಿಯರು ಅವರು. ಮೈಸೂರು ಯೂನಿವರ್ಸಿಟಿ ಇದ್ದಾಗಿಂದನೂ ಕೂಡ ಅಷ್ಟೇ ಸ್ನೇಹಪರವಾಗಿ, ಜನಪರವಾಗಿ ಅವರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಪ್ರೀತಿಯಿಂದ, ವಿಶ್ವಾಸದಿಂದ ನಡ್ಕೊಂಡು ಬಂದಿರೋರು. ನನ್ನಂತ ಕಿರಿಯಳು ಕೇಳಿದಾಗ್ಲೂ ಕೂಡ ಅವರು ಯಾವುದೇ ತುಂಬಾ ಬೇಗ ಒಪ್ಕೊಂಡ್ರು. ಜೊತೆಗೆ ಸುಮಾರು ಒಂದು 2-3 ದಿವಸದಲ್ಲಿ ಪಾಪ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ. ಈ ಕಾರ್ಯಕ್ರಮವನ್ನ ಒಂದು ಆಯೋಜನೆ ಮಾಡ್ಬೇಕು ಅಂತಂದ್ರೆ, ಅದು ಸಿಂಪಲ್ ಆಗಿರ್ಲಿ ಅಥವಾ ದೊಡ್ಡ ಕಾರ್ಯಕ್ರಮ ಆಗ್ಲಿ, ಮಾಡ್ಬೇಕಾದ್ರೆ ಯಾವುದೇ ಮುಖ್ಯಸ್ಥರಾಗ್ಲೂ ಆದ್ರೂ ಕೂಡ ಟೆನ್ಷನ್ ಇದ್ದೇ ಇರುತ್ತೆ. ಪ್ರತಿಯೊಂದು ಹಂತವನ್ನ ಅವ್ರಿಗೆ ಬೇಕಾದಷ್ಟು ಅನುಭವ ಇರ್ಬೋದು. ಅವ್ರು ಹೇಳಿದ್ರು 22 ವರ್ಷಕ್ಕೆ ನಾನು ಫೀಲ್ಡ್ ಬಂದೆ, ಈ ಪೊಸಿಷನ್ ಬಂದೆ ಅಂತ ಹೇಳಿದ್ರು. ಆದ್ರೆ ಒಂದೊಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ಅದು ಮೊದಲ ಮಗುವಿನ ರೀತಿನೇ ಒಂದು ಹೊಸ ಅನುಭವನ ಕೊಡ್ತಾ ಇರುತ್ತೆ. ಜೊತೆಗೆ ಅಷ್ಟೇ ಟೆನ್ಷನ್ ಕೂಡ ಇರುತ್ತೆ. ಅದು ಯಾರಿಗೆ ಆದ್ರೂ ಇದ್ದೇ ಇರುತ್ತೆ. ಮುಖ್ಯಸ್ಥರಾದವ್ರಿಗೆ ತುಂಬಾ ಒಂದು 20 ಫೋನ್ ಮಾಡಿರ್ಬೋದು ಒಂದೊಂದು ಹಂತದಲ್ಲೂ, ಮೇಡಮ್ ಹೀಗ್ ಮಾಡ್ಬೋದಾ, ಹಾಗ್ ಮಾಡ್ಬೋದಾ ಅಂತ. ಅವ್ರು ನನ್ನ ಹತ್ರ ಸಜೆಷನ್ ಕೇಳೋಂಥದ್ದೇನಿಲ್ಲ, ಅಷ್ಟು ಅವ್ರಿಗೆ ಅನುಭವ ಇದೆ. ಆದ್ರೂ ಕೂಡ ಪ್ರತಿಯೊಂದನ್ನು ಅವರು ಕೇಳಿ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಮೊದಲಿಗೆ ಅವ್ರಿಗೆ ನಾನು ಮಹಾತ್ಮ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಆಭಾರಿಯಾಗಿದ್ದೇನೆ. ತುಂಬಾ ಧನ್ಯವಾದಗಳು ಸರ್. ಹಾಗೆ ಮ್ಯಾನೇಜ್ಮೆಂಟ್ಗಳು, ಈ ಖಾಸಗಿ ಸಂಸ್ಥೆಯಲ್ಲಿ ಕೆಲವು ಖಾಸದ್ರು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಟೈಮ್ ವೇಸ್ಟ್, ನಿಮ್ಗೆ ಸಂಬಳ ಕೊಡಲ್ವಾ, ಕೆಲಸ ಮಾಡಿ ನೀವು ಅಂತ ಹೇಳುವಂತಹ ಸಂಸ್ಥೆಗಳನ್ನು ನಾವು ನೋಡಿದೀವಿ. ಆದ್ರೆ ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಅಂದಾಗ ಎಷ್ಟು ಅವರು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲ್ ಸರ್ ಅವ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಈ ತರ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಮಾಡಿ ಫಸ್ಟ್ ನಿಮ್ಮ ಗ್ರಾಮ ಭಾರತಿ ಅನ್ನುವಂತಹ ಒಂದು ಎಜುಕೇಶನ್ ಟ್ರಸ್ಟ್ ಅನ್ನೋ ಆ ಹೆಸರೇ ನನಗೆ ತುಂಬಾ ಕ್ಯಾಚಿ ಆಯ್ತು. ತುಂಬಾ ಅರ್ಥಪೂರ್ಣವಾಗಿದೆ. ಇಂತಹ ಪ್ರದೇಶಕ್ಕೆ ತುಂಬಾ ಇಷ್ಟ ಆಯ್ತು. ಆ ಗ್ರಾಮ ಭಾರತಿ ಎನ್ನುವಂತಹ ಹೆಸರೇ ತುಂಬಾ ಸೂಚ್ಯವಾಗಿದೆ. ಇಲ್ಲಿ ಬೆಳೆಯುವಂತಹ ಮಕ್ಕಳು ಉನ್ನತ ಮಟ್ಟದಲ್ಲಿ ಇದ್ದಾರೆ ಅಂತ ಕೇಳ್ಪಟ್ಟೆ. ತುಂಬಾ ಸಂತೋಷ ಆಯ್ತು. ನಿಮ್ಮನ್ನು ಕೂಡ ಅದೇ ಸ್ಥಾನದಲ್ಲಿ ಇದ್ದೀನಿ. ಮ್ಯಾನೇಜ್ಮೆಂಟ್ ಅವ್ರಿಗೂ, ಆಡಳಿತ ಮಂಡಳಿಯ ಕಿರಣ್ ಕುಮಾರ್ ಸರ್ಗೆ ಹಾಗೆ ಅಮ್ಮನವ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಆಗ್ಲೇ ನಾನು ಮತ್ತೆ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹೇಳಿದೆ, ನಮ್ಮ ಕಾಲೇಜ್ಗಳಲ್ಲೆಲ್ಲ ಆದ್ರೆ ಯಾವ್ದಾದ್ರು ಫಂಕ್ಷನ್ ಅಂದ್ರೆ ನಾವೆಲ್ಲ ಅಚ್ಚುಕಟ್ಟಾಗಿ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡ್ತೀವಿ. ಇಲ್ಲಿ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲ ಜೆಂಟ್ಸ್ ಫ್ಯಾಕಲ್ಟಿನೇ, ಲೇಡೀಸೇ ಇಲ್ಲ. ಅದನ್ನೇ ನಾನು ಕೇಳಿದೆ, ಇದೇನೆಲ್ಲ ಜೆಂಟ್ಸ್ ಇಷ್ಟು ಡ್ರೆಸ್ ಮಾಡ್ಕೊಂಡು ಅಂತ. ಬಹಳ ಖುಷಿ ಆಯ್ತು ನನಗೆ. ಎಲ್ಲಾ ಕಡೆನೂ ಲೇಡೀಸ್ ಇರುವ ನಮ್ ಕಾಲೇಜ್ಗಳಲ್ಲಿ ಎಲ್ಲ 1-2-3 ಜನ ಇರ್ತಾರ ಅಷ್ಟೇ. ಇಲ್ಲಿ ಎಲ್ಲ ಫುಲ್ ಅವರೇ ಮನೋಪಲಿ. ಒಂಥರ ಖುಷಿ ಆಯ್ತು. ಈ ತರ ಮಹಿಳಾ ಪ್ರಧಾನ ಇರುವಂತಹ ಎಲ್ಲಾ ಕಡೆನೂ ಇಲ್ಲಿ ಹುಡುಗಿರೇ ಜಾಸ್ತಿ ಜನ ಓದ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೆಲಸ ಮಾಡೋರೆಲ್ಲ ಪುರುಷರೇ ಆಗಿರೋದ್ರಿಂದ ಒಂಥರ ಬಲ ಇರುತ್ತೆ. ನಾನು ಒಬ್ಬ ಲೇಡಿ ಪ್ರಿನ್ಸಿಪಲ್ ಆಗಿ ಹೆಣ್ಮಕ್ಳನ್ನ ಕಟ್ಕೊಂಡು ಎಷ್ಟು ಕಷ್ಟ ಪಡ್ತೀನಿ ಅಂತಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಹೋಗಿ ಕೆಲಸ ಮಾಡಿ ಅಂತಂದ್ರೆ ಹೋಗೋದೇ ಇಲ್ಲ ಯಾರುವೆ. ಇರೋ ಒಬ್ರು ಇಬ್ರನ್ನ ನಾನು ಕಟ್ಕೊಂಡು ಅಲ್ಲಿಗೋಗಿ ಇಲ್ಲಿಗೋಗಿ ಅಂತ ಅವರಿಬ್ರನ್ನೇ ಕಳಿಸ್ಬೇಕು ಪಾಪ. ಯಾರು ಲೇಡೀಸ್ ಒಳಗಡೆ ಸೀರೆ ಉಟ್ಕೊಂಡು ಡ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಓಡಾಡ್ತಾರೆ ಅಷ್ಟೇ. ಸುಮಾರಾಣಿ ಶಂಭೂರವರು, ಪ್ರಾಂಶುಪಾಲರು, ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯ, ನಿರ್ದೇಶಕರು, ಗಾಂಧಿ ಅಧ್ಯಯನ ಸಂಸ್ಥೆ ಹಾಗೂ ಸಂಶೋಧನಾ ಸಂಸ್ಥೆ, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಈ ಕಾರ್ಯಕ್ರಮದ ಕೇಂದ್ರ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಿಮಗೆ ಸುದೀರ್ಘವಾಗಿ ಉಣಬಡಿಸಿಕೊಳ್ಳುವಂತೆ ನಿಮ್ಮ ಕಾರ್ಯಕ್ರಮವನ್ನು ಉಪನ್ಯಾಸವನ್ನು ನೀಡಿದಂತಹ ಖ್ಯಾತ ವೈದ್ಯರು ಡಾಕ್ಟರ್ ಸುಜಯ್ ಕುಮಾರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು. ಶ್ರೀಮತಿ KM ಪುಟ್ಟಲಕ್ಷ್ಮಮ್ಮನವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಮಾರ್ಗದರ್ಶಕರಾಗಿ ನಮ್ಮ ಪ್ರಾಂಶುಪಾಲರು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆ ನಮ್ಮ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣನವರ ನೇತೃತ್ವದಲ್ಲಿ ಕೊಡಗು ಗೌಡ ಸಮಾಜದ ವತಿಯಿಂದ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರನ್ನ ಭೇಟಿ ಮಾಡಿ ಸನ್ಮಾನಿಸಿ ಗೌರವಿಸಿದರು. KR ಪಟ್ಟಣದಲ್ಲಿ 6ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯವನ್ನ ಆರಂಭಿಸುವಂತೆ ಒತ್ತಾಯಿಸಿ ತಾಲೂಕು ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ನಾಪೋಕ್ಲು ಸಮೀಪದ ಯುವಕಪಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.